ಸೆರಾಕೇರ್ ಬೆಳಕು ಹರಡುವುದು ಲೋಕದೊಳಗೆ, ಆರೋಗ್ಯದ ನಗು ಮುಡಿಸುವುದು ಹೃದಯದೊಳಗೆ. ಮದ್ದು ಇಲ್ಲ, ಶಸ್ತ್ರಚಿಕಿತ್ಸೆ ಇಲ್ಲ, ಸೂಜಿ ಇಲ್ಲ, ಸ್ವಾಭಾವಿಕ ಚಿಕಿತ್ಸೆಯೇ ಬದುಕಿನ ದಾರಿಯಾಗಿದೆ. ದಕ್ಷಿಣ ಕೊರಿಯಾದಿಂದ ಪ್ರಾರಂಭವಾದ ಆಶಾ ಕಿರಣ ಇಂದಿನ ಭಾರತದಲ್ಲಿ ಅರಳಿದ ಸುಖ ಮರ. Signature Media House presents Vaidya Vibhushana 2025 Season 2. ನ್ಯಾಚುರಲ್ ಥೆರಪಿ ಮುಖಾಂತರವಾಗಿ ಅನೇಕ ರೋಗಗಳನ್ನು ಗುಣಪಡಿಸ್ತಾ ಇರುವಂತಹ ವೆಲ್ನೆಸ್ ಸೆಂಟರ್ ಸೆರಾಕೇರ್. ಸೊ ಇವರು ಕೂಡ ನಮ್ಮೊಟ್ಟಿಗೆ ಜಾಯಿನ್ ಆಗಿದ್ದಾರೆ ಇವತ್ತು. ಸೆರಾಕೇರ್ ಅವರು. ಸೊ ಇಲ್ಲಿ ಸಿಗುವಂತಹ ಚಿಕಿತ್ಸೆ ಥೆರಪಿ ಯಾವ ರೀತಿಯಾಗಿರುತ್ತೆ ಅಂದರೆ ಎಲ್ಲ ವರ್ಗದ ಜನರಿಗೂ, ಅಂದರೆ ಎಲ್ಲ ವಯಸ್ಕರಿಗೂ ಕೂಡ ಈ ಒಂದು ಥೆರಪಿನ ಅವರು ಕೊಡ್ತಾರೆ. ಎಷ್ಟೋ ಕಾಯಿಲೆಗಳನ್ನು ಅವರು ಗುಣಮುಖ ಮಾಡಿದ್ದಾರೆ. ಸೊ ಸೆರಾಕೇರಿಂದ ಈಗ ನಾನು ವೇದಿಕೆ ಮೇಲೆ ಬರ್ಮಾಡ್ಕೊಳ್ತೀನಿ. ಸೆರಾಕೇರ್ MG ಬಸವರಾಜು ಸರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಎಲ್ಲರಿಗೂ ನಮಸ್ತೆ. ಆ್ಯಕ್ಚುಲಿ ನಮ್ಮದು ಸೆರಾಕೇರ್ ಥರ್ಮಲ್ ಅಕ್ಯುಪ್ರೆಷರ್ ಥೆರಪಿ ಅಂತ. ಸೊ ಈಗ ಕರ್ನಾಟಕದಲ್ಲಿ ಬಂದು ಒಂದು 45 ಬ್ರಾಂಚಸ್ ಇದೆ ಇವಾಗ. ಸೊ ಕರ್ನಾಟಕದಲ್ಲಿ ಪ್ರತಿದಿನ ಕೂಡ ಆ ಬ್ರಾಂಚಸ್ಸಲ್ಲಿ ಬಂದು ಮಿನಿಮಮ್ ಪರ್ ಡೇ ಒಂದು 200 to 300 ಮೆಂಬರ್ಸಲ್ಲಿ ಥೆರಪಿಗೆ ಬರ್ತಾರೆ. ಸೊ ಈ ಥೆರಪಿ ಬಂದು ಒಂದು ಡಿಸೀಸ್ ಇರೋರು ಕೂಡ ಈ ಥೆರಪಿನ ತೊಗೊಳ್ಬೋದು, ಪ್ರಿವೆನ್ಷನ್ ಆಗಿರೋ ಕೂಡ ಈ ಥೆರಪಿನ ತೊಗೊಳ್ಬೋದು. ಸೊ ಈ ಥೆರಪಿ ಮೇನ್ ಕಾನ್ಸೆಪ್ಟ್ ಯಾವ ಥರ ಈ ಥೆರಪಿ ಇರುತ್ತೆ ಅಂದರೆ, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ. ಫಸ್ಟ್ ಆ ಪ್ರಿವೆನ್ಷನ್ಗೋಸ್ಕರ ಈ ಥೆರಪಿ ನಾವು ಮಾಡ್ತೀವಿ. ಸೊ ಈ ಥೆರಪಿಲಿ ಬಂದು ಜೇಸ್ಟೋನ್ ಬೇಸಿಸಲ್ಲಿ ಈ ಥೆರಪಿನ ನಾವು ಮಾಡ್ತೀವಿ. ಆ ಜೇಸ್ಟೋನ್ ಬಂದು FIRS ಫಾರ್ ಇನ್ಫ್ರಾರೆಡ್ ರೆಡ್ ರೇಸ್. ಸೊ ಅದನ್ನು ಒಂದು ವಾರ್ಮ್ ಮಾಡುವ ಮುಖಾಂತರ ಅದರಲ್ಲಿ FIRS ಎಮಿಟ್ ಆಗುತ್ತೆ. ಸೊ ಆ FIRS ಬಂದು ನಮ್ಮ ಬಾಡಿಲಿ ಹೋಗಿ ಅನ್ವಾಂಟೆಡ್ ಟಾಕ್ಸಿನ್ನ ಬಂದು ಬೇಗ ಹೊರಗಡೆ ಕರ್ಕೊಂಡು ಬರುತ್ತೆ. ಅನ್ವಾಂಟೆಡ್ ಟಾಕ್ಸಿನ್ನು ಆ್ಯಕ್ಚುಲಿ ಡಿಸೀಸ್ ಇವಾಗ ಜಾಸ್ತಿ ಬರ್ತಾ ಇರೋದು ಯಾವುದರಿಂದ ಫಸ್ಟ್ ಅಂದರೆ, ಇವಾಗ ಒಂದು ಏರ್ ಪೊಲ್ಯೂಟೆಡು, ವಾಟರ್ ಪೊಲ್ಯೂಟೆಡು, ಫುಡ್ ಪೆಸ್ಟಿಸೈಡ್ಸ್. ಸೊ ಇದು ಹೆಚ್ಚಾಗಿರೋದ್ರಿಂದನೇ ಒಳಗಡೆ ಹೋಗಿ ಅಕ್ಯುಮುಲೇಟ್ ಆಗ್ತಾ ಇದೆ. ಆ ಪೆಸ್ಟಿಸೈಡ್ಸ್ ಯಾವಾಗ ಅಕ್ಯುಮುಲೇಟ್ ಆಗ್ತಾ ಇದೆಯೋ ಆವಾಗ ಡಿಸೀಸ್ ಬರ್ತಾ ಇದೆ. ಸೊ ಈ ಥೆರಪಿ ಏನು ಮಾಡುತ್ತೆ ಅಂದರೆ, ಏನೆಲ್ಲ ಅಕ್ಯುಮುಲೇಟ್ ಆಗಿದೆಯೋ ಆ ಅಕ್ಯುಮುಲೇಟ್ ಆಗಿರ್ತಕ್ಕಂಥ ಅನ್ವಾಂಟೆಡ್ ಟಾಕ್ಸಿನ್ ಬಂದು ನಮ್ಮ ಬಾಡಿಯಿಂದ ಹೊರಗಡೆ ಹಾಕೋದಕ್ಕೆ ತುಂಬ ಸಪೋರ್ಟಿವ್ ಮಾಡುತ್ತೆ. ಅದರಲ್ಲಿ ಮೇನ್ಲಿ ಬಂದು ನಮ್ಮ ಸೆರಾಕೇರಲ್ಲಿ ಬಂದು ಜೇಡ್ ಅಯನೈಸರ್ ವಾಟರ್ ಅಂತ. ಸೊ ಅದರಲ್ಲಿ ಪ್ರಾಪರಾಗಿ pH, ಇವಾಗ ಹ್ಯೂಮನ್ ಬಾಡಿಲಿ ಬಂದು pH ಮಿನಿಮಮ್ ಆ್ಯಸ್ ಪರ್ ಸೈನ್ಸ್ ಪ್ರಕಾರ ಬಂದು 7.36 ಇರಬೇಕು ಹ್ಯೂಮನ್ ಬಾಡಿ pH. ಸೊ ಇವಾಗ ನಾವು ಕುಡಿತಕ್ಕಂಥ ನೀರಲ್ಲಿ ನಮ್ಮ pH ವ್ಯಾಲ್ಯೂ ಬಂದು ತುಂಬ ಕಡಿಮೆ ಇರುವಾಗ ನಮ್ಮ ಬಾಡಿ ಅಸಿಡಿಕ್ ಆಗ್ತಾ ಇದೆ. ಸೊ ಈ ಜೇಡ್ ಅಯನೈಸರ್ ವಾಟ್ರಲ್ಲಿ ಏನಾಗುತ್ತೆ ಅಂದರೆ, ಮಿನಿಮಮ್ 8.0 pH ಲೆವೆಲ್ ವಾಟರ್ ಇರುವಾಗ ನಮ್ಮ ಹ್ಯೂಮನ್ ಬಾಡಿಯಲ್ಲಿರ್ತಕ್ಕಂಥ ಈಚ್ ಸೆಲ್ಸ್ಗೂ ಕೂಡ ಆ ವಾಟರ್ ಬಂದು ರೀಚ್ ಆಗುತ್ತೆ. ಸೊ ರೀಸನ್ ಏನಂದರೆ, 80% ಆಫ್ ನಮ್ಮ ಬಾಡಿಲಿ ಬಂದು 80% ವಾಟರಿಂದನೇ ಕೂಡ ಕೂಡಿರೋದು ನಮ್ಮ ದೇಹ. ಸೊ ಅದಕ್ಕೆ ಬಂದು 80% ಆಫ್ ವಾಟರ್ ಬಂದು ತುಂಬ ಸಪೋರ್ಟಿವ್ ಮಾಡ್ತಾ ಇದೆ. ಇವಾಗ ಕೆಲವು ಹಾಸ್ಪಿಟಲಲ್ಲೂ ಕೂಡ ನಮ್ಮ ಜೇಡ್ ಅಯನೈಸರ್ ವಾಟರ್ನ ಬಂದು ಇನ್ಸ್ಟಾಲೇಷನ್ ಮಾಡಿ ಅಲ್ಲಿರ್ತಕ್ಕಂಥ ಪೇಷಂಟ್ಗಳಿಗೆ ಬಂದು ಆ ವಾಟರಿಂದ ಇವಾಗ ಥೆರಪಿ ಮಾಡ್ತಾ ಇದ್ದಾರೆ. ಸೊ ಇನ್ನೊಂದು ಕಾನ್ಸೆಪ್ಟ್ ಬಂದು ಜೇಡ್ CCMF ಬೆಡ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಸೊ ಅದು ನಮ್ಮ ಸೆಲ್ಸ್ಗೆ ಬಂದು ಏನೆಲ್ಲ ಬ್ಯಾಟ್ರಿ ಸೆಲ್ಸ್ ಹೇಗಿರಬೇಕು ಅದೇ ಥರ ನಮ್ಮ ಪ್ರತಿಯೊಂದು ಸೆಲ್ಸ್ಗೂ ಕೂಡ ಚಾರ್ಜ್ ಅಂತ ಇರಬೇಕು. ಯಾವಾಗ ನಮ್ಮ ಸೆಲ್ ಚಾರ್ಜ್ ಬಂದು ಕಡಿಮೆ ಆಗುತ್ತೋ ಆವಾಗ ಡಿಫಿಷಿಯನ್ಸಿ ಸೆಲ್ಸ್ ಆಗುತ್ತೆ ಅದು. ಸೊ ಆ ಸೆಲ್ಸ್ ಈಚ್ ಸೆಲ್ಸ್ಗೂ ಕೂಡ ಏನೆಲ್ಲ ಬಂದು ಚಾರ್ಜ್ ಇರಬೇಕೋ ಆ ಚಾರ್ಜ್ನ ಬಂದು ಮೇಂಟೈನ್ ಮಾಡ್ತಕ್ಕಂಥ ಕೆಲಸನ ಬಂದು ನಮ್ಮ ಜೇಡ್ CCM ಮ್ಯಾಟರ್ಸ್ ಆ ಒಂದು ಕೆಲಸನೂ ಕೂಡ ಮಾಡಿ ಹೆಲ್ತ್ನ ಬಂದು ಇಂಪ್ರೂವ್ ಮಾಡ್ತಾ ಇದೆ. ಸೊ ಈ ಥೆರಪಿ ಬಂದು ಪ್ರಿವೆನ್ಷನ್ ಆಗಿ ತಗೊಳ್ಳುವಂಥ ಥೆರಪಿ. ಇವಾಗ ಕರ್ನಾಟಕದಲ್ಲಿ ಬಂದು ಒಂದು 45 ಬ್ರಾಂಚಸ್ ಇವಾಗ ಇದೆ. ಸೊ ಇನ್ನು ಮುಂದೆನೂ ಕೂಡ ಇದೇ ಥರ ಈ ಒಂದು ಸಿಗ್ನೇಚರ್ ಮೀಡಿಯಾ ಹೌಸ್ ನಮಗೂ ಬಂದು
ಪ್ರತಿ ಸಲನೂ ಕೂಡ ಮೋಟಿವೇಟ್ ಮಾಡ್ತಾ ಇದೆ. ಸೊ ಇನ್ನೂ ತುಂಬ ಈ ಒಂದು ಕೆಲಸ ಮಾಡೋದಕ್ಕೆ ಇನ್ನೂ ನಮಗೆ ರೆಸ್ಪಾನ್ಸಿಬಿಲಿಟಿನ ಜಾಸ್ತಿ ಮಾಡ್ತಾ ಇದೆ. ಸೊ ಕಂಪಲ್ಸರಿ ಇವಾಗ ಬ್ಯಾಂಗ್ಳೂರಲ್ಲಿ ಬಂದು ಮಿನಿಮಮ್ ಒಂದು 10 to 15 ಬ್ರಾಂಚಸ್ಸು ಬ್ಯಾಂಗ್ಳೂರಲ್ಲೂ ಕೂಡ ಇದೆ. ಸೊ ಇವಾಗ ತುಂಬ ನಮ್ಮ ಕರ್ನಾಟಕದಲ್ಲಿ ಬಂದು 26,000 ಬಂದು ಗೌರ್ಮೆಂಟ್ ಹಾಸ್ಪಿಟಲ್ಸ್ ಇದೆ. ಒಂದು 30,000 ಮಿನಿಮಮ್ ಅಪ್ರಾಕ್ಸ್ 30,000 ಬಂದು 30 to 36,000 ಬಂದು ಪ್ರೈವೇಟ್ ಹಾಸ್ಪಿಟಲ್ಸ್ ಇದೆ. ಸೊ ಅದು ಒಂದು ಕಡೆನೂ ಕೂಡ ಕೆಲಸ ಮಾಡ್ತಾ ಇದೆ. ಇವಾಗ ಸೆರಾಕೇರು ಕೂಡ ಒಂದು ಥರ್ಮಲ್ ಆಕ್ಯುಪ್ರೆಷರ್ ಥೆರಪಿಯಾಗಿ ಸೆರಾಕೇರು ಕೂಡ ಒಂದು ಕಡೆ ಕೆಲಸ ಮಾಡ್ತಾ ಇದೆ. ಸೊ ಇದು ಪ್ರಿವೆನ್ಷನ್ ಥೆರಪಿ ಅಂತಲೂ ಕೂಡ ಕರೀತಾರೆ. ಇವಾಗ ನಮ್ಮ ಅಂಜನಪ್ಪ ಸರ್ ಬಂದು ಮಾತಾಡಿದರು. ಅಂಜನಪ್ಪ ಸರ್ ಕಡೆಯಿಂದ ಇನ್ನೂ ನಮಗೆ ಪೇಷಂಟ್ಸ್ ಬರ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಬಂದು ನಮ್ಮ CN ಮಂಜುನಾಥ್ ಸರ್ ಇದ್ದರು, ಅವ್ರ ಕಡೆಯಿಂದ ಕೂಡ ನಮಗೆ ಪೇಷಂಟ್ ಬರ್ತಾರೆ. ನಮ್ಮ ಹತ್ರ ಪೇಷಂಟ್ ಇಲ್ಲಿ ಥೆರಪಿ ಮಾಡಿ ಇವಾಗ ಹೋಗಿ ಕನ್ಸಲ್ಟ್ ಮಾಡ್ತಾ ಇದ್ದಾರೆ ಡಾಕ್ಟರ್ಸ್ನು. ಸೊ ಇಟ್ಸ್ ಅ ಗುಡ್ ರಿಸಲ್ಟ್ ಇದೆ. ಸೊ ಪ್ರಿವೆನ್ಷನ್ ಆಗಿನೂ ಕೂಡ ಈ ಥೆರಪಿ ತೊಗೊಳ್ಬೋದು. ಸೊ ದಯವಿಟ್ಟು ಇನ್ನೊಂದು ಈ ಒಂದು ಸಮಯದಲ್ಲಿ ಒಂದು ವಿಷಯನ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಆವಾಗಲೇ ಅಂಜನಪ್ಪ ಸರ್ ಹೇಳಿದರು, ಮೇಡಮ್ನು ಕೂಡ ಹೇಳಿದರು, ವೈದ್ಯೋ ನಾರಾಯಣ ಹರಿ ಅಂತ. ಆ್ಯಕ್ಚುಲಿ ಒಂದು 2 ಮೆಂಬರ್ಸ್ ಡಾಕ್ಟರ್ ದೇವ್ರ ಹತ್ರ ಪ್ರೇಯರ್ ಮಾಡ್ತಾ ಇದ್ದಾರೆ. ಒಂದು ಡಾಕ್ಟರ್ ಪ್ರೇಯರ್ ಮಾಡ್ತಾ ಇದ್ದಾರೆ, ದೇವರೇ ಈ ಪ್ರಪಂಚ ಫುಲ್ಲಾಗಿ ನಮಗೆ ಬಂದು ಪೇಷಂಟ್ಗಳು ಜಾಸ್ತಿ ಆಗಲಿ, ನನಗೆ ಒಂದು ಹಣ ಜಾಸ್ತಿ ಬರಬೇಕು, ನಾನು ಬಂಗ್ಲೆ ತೊಗೊಳ್ಬೇಕು, ಮನೆ ಕಟ್ಟಬೇಕು, ಸಂತೋಷವಾಗಿರ್ಬೇಕಂತ. ಒಂದು ಡಾಕ್ಟರ್ ಬಂದು ಪ್ರೇಯರ್ ಮಾಡ್ತಾ ಇದ್ದಾರೆ, ದೇವರೇ ನನಗೆ ಈ ಒಂದು ಚಾನ್ಸನ್ನು ಕೊಟ್ಟಿದ್ದೀರಾ, ಈ ಒಂದು ನಾಲೆಡ್ಜನ್ನು ಕೊಟ್ಟಿದ್ದೀರಾ, ಈ ನಾಲೆಡ್ಜನ್ನ ತೊಗೊಂಡು ಎಷ್ಟೋ ಜನ ನಾನು ಗುಣ ಮಾಡಬೇಕು, ಅದಕ್ಕೆ ನನಗೆ ಹೆಲ್ಪ್ ಮಾಡಿ ಅಂತ ದೇವ್ರ ಹತ್ರ ಕೇಳ್ತಾ ಇದ್ದಾರೆ. 10 ವರ್ಷ 20 ವರ್ಷ ಬಿಟ್ಟು ನೋಡುವಾಗ ಯಾವ ಡಾಕ್ಟರ್ ಈ ಪ್ರಪಂಚ ಎಲ್ಲರೂ ಕೂಡ ಪೇಷಂಟ್ ಆಗಬೇಕಂತ ಯೋಚನೆ ಮಾಡಿದ್ರು, ಆ ಡಾಕ್ಟರ್ ಬಂದು ಆ ಫೀಲ್ಡಲ್ಲಿ ಇರಲ್ಲ. ಒಂದು 10 ವರ್ಷ 20 ವರ್ಷ ಬಿಟ್ಟು ನೋಡುವಾಗ ಯಾವ ಡಾಕ್ಟರ್ ನನಗೆ ಈ ಒಂದು ಚಾನ್ಸ್, ಈ ನಾಲೆಡ್ಜ್ ನನಗೆ ಕೊಟ್ಟಿದ್ದೀರೋ ಆ ನಾಲೆಡ್ಜ್ನ ಇಟ್ಕೊಂಡು ಎಲ್ಲರನ್ನೂ ಸರಿ ಮಾಡಬೇಕಂತ ಕೇಳಿದ್ರು, ಆ ಡಾಕ್ಟರ್ ಬಂದು ತುಂಬ ಚೆನ್ನಾಗಿರ್ತಾರೆ. ಸೊ ಡಾಕ್ಟರ್ ಆದಂಥ ನಮಗೂ ಒಂದು ಏಮ್ ಇರಬೇಕಂದ್ರೆ ಪೇಷಂಟ್ ನಮ್ಮ ಹತ್ರ ಬರುವಾಗ ಅವ್ರು ಗುಣ ಆಗುವ ಒಂದು ಏಮ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ನಾವು ಡಾಕ್ಟರ್ಸ್ ಆಗಿ ಈ ಒಂದು ಫೀಲ್ಡಲ್ಲಿ ನಾವೇನು ಅವೇರ್ ಮಾಡಬೇಕಾಗಿದೆ ಅಂದರೆ ನಮ್ಮ ಜನಕ್ಕೆ ಇನ್ನೂ ತುಂಬ ಅವೇರ್ ಮಾಡಬೇಕಾಗಿದೆ. ಇವಾಗ ಎಲ್ಲರೂ ಕೂಡ ವೆಲ್ತ್ ಹಿಂದೆ ಹೋಗ್ಬಿಟ್ಟಿದ್ದಾರೆ, ಹೆಲ್ತನ್ನು ಬಿಟ್ಬಿಟ್ಟಿದ್ದಾರೆ. ಸೊ ವೆಲ್ತ್ ಈಸ್ ಲಾಸ್, ಬಟ್ ಹೆಲ್ತ್ ಈಸ್ ಲಾಸ್. ಯಾವತ್ತೂ ಕೂಡ ಆರೋಗ್ಯ ಲಾಸ್ ಆಗಲ್ಲ, ಬಟ್ ಹಣ ಒಂದಿನ ಲಾಸ್ ಆಗುತ್ತೆ. ನಾವು ಯಾವತ್ತ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಲ್ವೋ ಒಂದಿನ ಬಂದು ಅನಾರೋಗ್ಯ ಬರುವಾಗ ಸಂಪತ್ತು ಬಂದು ಹಾಳಾಗೋಗುತ್ತೆ. ಆ ಒಂದು ನಾಲೆಡ್ಜನ್ನು ನಾವು ಜನಕ್ಕೆ ಕೊಡಬೇಕಾಗಿದೆ. ಸೊ ನಮ್ಮ ಮುಖಾಂತರ ದೇವರು ಈ ಪ್ರಪಂಚಕ್ಕೆ ಬಂದು ಎಲ್ಲರನ್ನು ಸರಿ ಮಾಡೋಕ್ಕೋಸ್ಕರ ಒಂದೊಂದು ಫೀಲ್ಡಲ್ಲೂ ಕೂಡ ಒಂದು ಆಲಿಯೋಪತಿ ಫೀಲ್ಡ್ ಇರ್ಬೋದು, ಹೋಮಿಯೋಪತಿ ಫೀಲ್ಡ್ ಇರ್ಬೋದು, ಆಯುರ್ವೇದಿಕ್ ಫೀಲ್ಡ್ ಇರ್ಬೋದು, ನ್ಯಾಚುರೋಪತಿ ಫೀಲ್ಡ್ ಇರ್ಬೋದು, ಇವಾಗ ಈ ಥರ್ಮಲ್ ಆಕ್ಯುಪ್ರೆಷರ್ ಥೆರಪಿ ಫೀಲ್ಡ್ ಇರ್ಬೋದು, ಎಲ್ಲರಿಗೂ ಒಂದು ದೇವರೊಂದು ಚಾನ್ಸ್ ಕೊಟ್ಟು ಈ ಪ್ರಪಂಚಕ್ಕೆ ನಮ್ಮನ್ನು ಕಳಿಸಿದ್ದಾರೆ. ಒಂದೊಂದು ರೂಪದಲ್ಲಿ ಎಲ್ಲರನ್ನು ಕೂಡ ಜನನ ಕಾಪಾಡೋಣ. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು ಸರ್. ಸೆರಾಕೇರ್ ಕುರಿತಾಗಿ ಡೀಟೇಲ್ ಇನ್ಫಾರ್ಮೇಷನ್ ಈಗ ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಸೊ ಅವರ ಉದ್ದೇಶ ಏನು, ಹಾಗೆ ಆ ಥೆರಪಿ ಯಾರಿಗೆ ಸೂಕ್ತವಾಗುತ್ತೆ, ಆ ಥೆರಪಿಯನ್ನು ಹೇಗೆ ತಗೊಳ್ಬೇಕು ಅನ್ನೋದನ್ನು ಸೆರಾಕೇರ್ ಅವರೇ ಬಂದು ನಿಮಗೆ ತಿಳಿಸಿದ್ದಾರೆ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಹೇಳ್ತಾ